ಈಗಷ್ಟೇ ನಾವು ಒಂದು ಸ್ಲೈಡ್ ಶೋ ಅನ್ನು ನೋಡಿದ್ವಿ. ಅದರಲ್ಲಿ ಮೂರ್ತಿಯವರ ಇಡೀ ಒಂದು ಬದುಕಿನ ಸಮಗ್ರ ಚಿತ್ರಣವನ್ನ ಅದರಲ್ಲಿ ನಾವು ಕಂಡ್ವಿ. ಮೂರ್ತಿ ಅಂದರೆ ಏನು? ಮೂರ್ತಿ ಅಂದರೆ ವ್ಯಕ್ತಿನ, ಅಥವಾ ಅವರೊಬ್ಬರು ಅವಧೂತನ, ಅಥವಾ ಒಬ್ಬರು ಸಂತರ, ಅಥವಾ ವಿಶ್ವ ಹಿಂದೂ ಪರಿಷತ್ತು ಸಂಘ ಪರಿವಾರದ ಕಾರ್ಯಕರ್ತರ, ಹೀಗೆ ಅನೇಕರು ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಬಹುದು. ಒಂದು 2-3 ವಾಕ್ಯಗಳಲ್ಲಿ ಮೂರ್ತಿಯವರನ್ನ ಹೇಗೆ ಚಿತ್ರಿಸಬಹುದು ಅಂತ ಯಾರಾದರೂ ಕೇಳಿದರೆ ನಾನು ಚಿತ್ರಿಸೋದು ಹೀಗೆ: 10 ಹಲವು ಪರಿಕಲ್ಪನೆಗಳ ಕನಸು ಕಂಡು ನನಸಾಗಿಸುವ ಚತುರಮತಿ, ಹಿಂದೂ ಸಮಾಜದ ಜಾಗೃತಿ ಬಗೆಯ ಸಾಧ್ಯತೆಗಳನ್ನು ದಿನವಿಡೀ ಧ್ಯಾನಿಸುವ, ಸಾಧ್ಯತೆಗಳನ್ನು ತಕ್ಷಣ ಕೃತಿಗೊಳಿಸುವ ಅವಸರದ ಅವಧೂತ, ಕೀರ್ತಿ ಪ್ರಸಿದ್ಧಿಗಳಿಗೆ ಸದಾಕಾಲ ಬೆನ್ನು ತಿರುಗಿಸಿದ ಪ್ರಾಮಾಣಿಕ ನೈಜ ಸ್ವಯಂ ಸೇವಕ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಮಾತನ್ನು ಅಕ್ಷರಶಃ ಪಾಲಿಸಿದ ಪುಣ್ಯಾತ್ಮ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯದಂತಿರಬೇಕು ಎಂಬ ಬಸವಣ್ಣವರ ವಚನಕ್ಕೆ ಅವರೊಂದು ಜೀವಂತ ನಿದರ್ಶನ. ಹಿಂದೂ ಸಮಾಜದ ಏಳಿಗೆಯೇ ಬದುಕಿನ ಪರಮ ಗುರಿ, ಅದಕ್ಕಾಗಿಯೇ ಈ ಬದುಕು ಮುಡಿಪು ಎಂಬ ಅಚಲ ನಿರ್ಧಾರ. ಧರಿಸಿದ ಸ್ವಚ್ಛ ಶ್ವೇತ ವಸ್ತ್ರದಂತೆ ಮನಸ್ಸು ಬುದ್ಧಿಯೂ ಕೂಡ ನಿಷ್ಕಳಂಕ. ಮೂರ್ತಿಯವರನ್ನ ಈ ಕೆಲವು ವಾಕ್ಯಗಳಲ್ಲಿ ಚಿತ್ರಿಸಿದರೆ ಅದು ಸಮಗ್ರ ಆಗ್ಬಹುದು ಅಥವಾ ಆಗದೇನೂ ಇರಬಹುದು. ಅದರ ಆಚೆಗೂ ಕೂಡ ಮೂರ್ತಿಯವರ ಒಂದು ವ್ಯಕ್ತಿತ್ವ ನಿಲ್ಲತ್ತೆ ಅಂತ ನನಗನ್ಸುತ್ತೆ. ಇಂತಹ ಒಬ್ಬ ಮೂರ್ತಿಯವರ ಬಗ್ಗೆ ಒಂದು ಪುಸ್ತಕ ಮಾಡಬೇಕು ಅಂತ ಹೇಳಿ ಒಂದು ಯೋಚನೆ ಬಂತು. ಕಳೆದ ಡಿಸೆಂಬರ್ ತಿಂಗಳಿನಲ್ಲಿ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಹಿರಿಯ ಕಾರ್ಯಕರ್ತರಾದಂಥ TAP ಶೆಣೆಯವರು ನಮ್ಮ ಮನೆಗೆ ಬಂದರು. ನಿಮ್ಮ ಹತ್ರ ಮಾತಾಡ್ಲಿಕ್ಕಿದೆ ಅಂದರು. ಸರಿ, ಕಾಫಿ ಎಲ್ಲ ಕುಡಿದ ನಂತರ ಹೇಳಿದರು, ಈ ಥರ ಮೂರ್ತಿಯವ್ರ ಬಗ್ಗೆ ಒಂದು ಪುಸ್ತಕ ಮಾಡಬೇಕಾಗಿದೆ ಅಂತ. ನಾನು ಹೇಳಿದೆ, ಬಹಳ ಒಳ್ಳೆಯ ಕೆಲಸ, ಆಗಲೇಬೇಕಾದಂಥ ಕೆಲಸ ಅಂತ ಹೇಳಿದೆ. ವೆರಿ ನೆಕ್ಸ್ಟ್ ಸೆಂಟೆನ್ಸ್ ಅವ್ರದ್ದು, ಅದರ ಜವಾಬ್ದಾರಿ ನಿಮ್ದು ಅಂತ ಹೇಳಿದರು. ಆಗ ನನಗೆ ಗಾಬರಿ ಆಯಿತು, ಇವ್ರು ಬಂದಿದ್ದು ಇದೇ ಉದ್ದೇಶಕ್ಕೆ ಅಂತ. ಮುಂಚೆ ಹೇಳಿರಲಿಲ್ಲ ಯಾತಕ್ಕೆ ಅಂತ. ಆದರೆ ಮೂರ್ತಿಯವರ ಪರಿಚಯ ಮತ್ತು ಅವರ ಮನೆಯಲ್ಲಿ ನಾನು ಎಮರ್ಜೆನ್ಸಿಲಿ ಸುಮಾರು 2-3 ತಿಂಗಳಿದ್ದೆ ಮತ್ತು ಅವರ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಗಮನಿಸ್ತಾ ಇದ್ದೆ. ಹಾಗಾಗಿ ಆಯಿತು, ನಿಮ್ಮ ಸಹಕಾರದ ಜೊತೆಗೆ ನಾನು ಕೂಡ ಕೈ ಜೋಡಿಸಿ ಈ ಕೆಲಸವನ್ನು ಮಾಡ್ತೀನಿ ಅಂತ ಒಪ್ಕೊಂಡೆ. ಅದರೊಬ್ಬ ಗೃಹಸ್ಥ ಕಾರ್ಯಕರ್ತನಾಗಿ ಒಂದು ಸಮರ್ಪಿತ ಜೀವನವನ್ನು ನಡೆಸಿದಂಥವರ ಪುಸ್ತಕಗಳು ಬಂದಿರುವುದು ಬಹಳ ಕಡಿಮೆ. ಈ ಪುಸ್ತಕ ಕೊರತೆಯನ್ನು ಸ್ವಲ್ಪ ಮಟ್ಟಿಗೆ ನೀಗಿಸಿದೆ ಅಂತ ನಾನು ಅಂದ್ಕೊಳ್ತೀನಿ. 1985ರಲ್ಲಿ ನಾನು ಬೆಂಗಳೂರಿಗೆ ಪ್ರಚಾರಕನಾಗಿ ಬಂದಿದ್ದೆ. ಬೆಂಗಳೂರು ಉತ್ತರದಲ್ಲಿರುವ ಹೆಬ್ಬಾಳದಲ್ಲಿ ನನ್ನ ಪ್ರಚಾರಕ ಜೀವನ ಪ್ರಾರಂಭ ಮಾಡಿದೆ. ಮೊದಲ ತಿಂಗಳಲ್ಲೇ ಧರ್ಮಶ್ರೀಗೆ ಬಂದೆ. ಆ ಮೊದಲ ಧರ್ಮಶ್ರೀಯ ಸಂದರ್ಶನ ಭೇಟಿಯಲ್ಲಿ ಮೂರ್ತಿಯವರ ಪರಿಚಯ ನನಗಾಯಿತು. ಆ ನಂತರ ಸುಮಾರು 4 ದಶಕಗಳಲ್ಲಿ ಅನೇಕ ಬೈಠಕ್ಗಳಲ್ಲಿ, ಅನೇಕ ಕಾರ್ಯಕ್ರಮಗಳಲ್ಲಿ ಮೂರ್ತಿಯವರನ್ನು ಹಲವಾರು ಬಾರಿ ನಾನು ನೋಡಿದ್ದೀನಿ. ಮೂರ್ತಿಯವರು ಒಬ್ಬರು ಧ್ಯೇಯನಿಷ್ಠ ಕಾರ್ಯಕರ್ತರು. ಜೀವನದಲ್ಲಿ ಒಂದು ಧ್ಯೇಯವನ್ನು ಸ್ವೀಕರಿಸಿ ಜೀವನ ಪೂರ್ತಿ ಆ ಮಾರ್ಗದಲ್ಲಿ ನಡೆದರು. ಅದರಲ್ಲೇ ಅವರ ಜೀವನ ಸಮಾಪ್ತಿಯಾಯಿತು. ತನ್ನ ಬುದ್ಧಿ, ತನ್ನ ಶಕ್ತಿ, ತನ್ನ ಪ್ರತಿಭೆ, ತನ್ನ ಸಾಮರ್ಥ್ಯ, ತನ್ನ ಕರ್ತೃತ್ವ ಎಲ್ಲವನ್ನೂ ಈ ಕಾರ್ಯಕ್ಕೆ ಧಾರೆ ಎರೆದರು. ತನ್ನ ನಡೆ, ನುಡಿ, ವ್ಯವಹಾರ, ಸಂಘಟನಾ ಕೌಶಲ್ಯ, ಕಾರ್ಯಕುಶಲತೆ ಇವೆಲ್ಲದರಿಂದ ಅನೇಕರಿಗೆ ಮೇಲ್ಪಂಕ್ತಿಯಾದ ಸಾಮಾನ್ಯ ಕಾರ್ಯಕರ್ತನಲ್ಲಿ
ಉತ್ತಮ ಕಾರ್ಯಕರ್ತನಲ್ಲಿ 3 ಗುಣಗಳಿರಬೇಕು ಅಂತ ಅಪೇಕ್ಷೆ ಪಡ್ತೀವಿ ನಾವು. ಕನ್ವಿಕ್ಷನ್, ಕಮಿಟ್ಮೆಂಟ್ ಮತ್ತು ಕಂಟಿನ್ಯೂಟಿ. ಅಣ್ಣ ಆ ಚಾಳಿ ಏನು ಬಂತು, ಯಾವ ನಾಣ್ಣುಡಿ ಇದೆ, ಹಿರಿಯಕ್ಕನ ಚಾಳಿ ಮನೆ ಮಕ್ಕಳಿಗೆಲ್ಲ ಹಂಚೋದು. ಇವತ್ತಿನ ದಿನ ನಮ್ಮೆಲ್ಲರಿಗೂ ಮೊಮ್ಮಕ್ಕಳಿದ್ದಾರೆ, ಅವರವರೆಗೂ ಮುಟ್ಟಿಸಿ ಎಲ್ರಿಗೂ ದೇಶದ ಬಗ್ಗೆ, ಧರ್ಮದ ಬಗ್ಗೆ ಯೋಗ್ಯವಾಗಿ ಬಾಳಿ ಬದುಕಬೇಕು ಅನ್ನುವಂಥ ವಿಷಯಗಳನ್ನ ಕೂತು ಪಾಠ ಮಾಡಿದ್ದನ್ನು ನೋಡಲಿಲ್ಲ ನಾನು. ನಡ್ಕೊಂಡು ಅಣ್ಣ ತೋರಿಸಿದ್ರು, ಜೊತೆಲಿ ಕೆಲಸ ಮಾಡಿಸಿದ್ದಾರೆ ನನ್ನ ಹತ್ರ. ಹಾಗೆ ಅಣ್ಣ ಆದರ್ಶ ನಮಗೆಲ್ಲ. ಬಾಲ್ಯದಲ್ಲಿ ಅವ್ರ ಶಾಖೆಗೆ ಹೋಗುವಾಗ ಬಾಬು ಕೃಷ್ಣಮೂರ್ತಿಯವರು ಇಲ್ಲಿ ಇರಬಹುದು. ಅಣ್ಣಗಿಂತ 1-2 ವರ್ಷ ದೊಡ್ಡವರು. ಅವರು ಕೈ ಹಿಡಿದು ಶಾಖೆ ಕರ್ಕೊಂಡು ಹೋಗ್ತಾ ಇದ್ರಂತೆ ಅಣ್ಣನ. ಅವರಿಬ್ರು ಬಹಳ ಹಾಗೆ ಬೆಳೆದವರು. ಅದಾದ ಒಂದು 3-4 ವರ್ಷದಲ್ಲಿ ನಾವು ಹೆಚ್ಚಿಗೆ ಹೊಟ್ಟವು, ಕಾಲೋನಿಗೆ ಹೊಟ್ಟೋದ್ವಿ. ನನಗೂ ಅಣ್ಣನಿಗೂ 12 ವರ್ಷ ಅಂತರ ಇದೆ. ನಾವೆಲ್ಲ ಚಿಕ್ಕವರಿದ್ದಾಗ ಹೆಚ್ಚಿನ ಕಾಲೋನಿನಲ್ಲಿ, ಈಗ ಪರಿಷತ್ತಿಗೆ ಜೊತೆಯಾಗಿ ಸಂಘದ ಜೊತೆಯಲ್ಲಿ ಅವರು ಕಾರ್ಯ ಮಾಡಿದ್ದು, ಅನ್ಯಾನ್ಯ ಜವಾಬ್ದಾರಿಗಳನ್ನು ಅವರು ಯಶಸ್ವಿಯಾಗಿ ನಿರ್ವಹಿಸಿದ್ದನ್ನ ಎಲ್ಲ ಹಿರಿಯರು ಹೇಳ್ತಾ ಇದ್ದಾರೆ. ಆದರೆ ನಾನು ಅಣ್ಣನ ನೋಡಿದ್ದು, ನಾನು 3-4ನೇ ಕ್ಲಾಸಲ್ಲಿದ್ದೆ. ಆಗ ಹೆಚ್ಚಿನ ಕಾಲೋನಿಯಲ್ಲಿ ಅಣ್ಣ ಏನು ಬಹಳ ದೊಡ್ಡವರಲ್ವಲ್ಲ, 12 ವರ್ಷ ನಮಗಿನ್ನ ದೊಡ್ಡವರವರು. ಹೆಚ್ಚಿನ ಕಾಲೋನಿಯಲ್ಲಿ ಗಣಪತಿ ಪೂಜೆ ಮಾಡೋ ಒಂದು ಅಭ್ಯಾಸನ ತಂದರು. ಆ ಅಭ್ಯಾಸ ಪ್ರಾರಂಭ ಆದಮೇಲೆ ವಿಸರ್ಜನೆಯ ದಿನ ಮಲ್ಲಿಗೆ ರಥ, ಅಲ್ಸೂರಿನಲ್ಲಿ ಬಹಳ ವಿಶಿಷ್ಟವಾಗಿ ರಥನ ಕಟ್ಟುವಂಥ ಜನ ಇದ್ದಾರೆ ಅಂತ ಹೇಳಿ ಗೊತ್ತಾಗಿ ಅವ್ರ ಹತ್ರ ಹೋಗಿ ಮಾತಾಡಿ ಆ ಜನ ಬಂದು ರಥ ಮಾಡೋದು ಅಂತ. ಕಾಲೋನಿಯ ಎಲ್ಲ ತಾಯಂದ್ರಿಗೆ ಇವರು ಬಹಳ ಸ್ವಾಭಾವಿಕವಾಗಿ ಪರಿಚಯ ಆಗ್ಬಿಟ್ಟಿದ್ರು. ಅಣ್ಣ ಗಣಪತಿಯ ಸಂಗ್ರಹಕ್ಕೆ ಹೋಗೋದಾಗ್ಲಿ, ಅವರ ನಡವಳಿಕೆ ಆಗ್ಲಿ ಹಾಗೆ ಚೆನ್ನಾಗಿ ಪರಿಚಯ ಆಗ್ಬಿಟ್ಟಿದ್ರು. ಈ ಗಣಪತಿ ವಿಸರ್ಜನೆಗೆ ರಥ ಕಟ್ಟಬೇಕು ಅಂತ ಹೇಳಿದಾಗ ಹಿಂದಿನ ದಿನದ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ತಾಯಂದ್ರಿಗೆ ಹೇಳಿದ್ರು, ಮಲ್ಲಿಗೆ ರಥ ಕಟ್ಟಕ್ಕೆ ಪರಿಣಿತರು ಬರ್ತಾರೆ, ಆದರೆ ಹಂಚಿ ಕಡ್ಡಿ, ಪೊರ್ಕೆ ಕಡ್ಡಿಗೆ ಮಲ್ಲಿಗೆ ಮೊಗ್ಗನ್ನ ಜೋಡಿಸ್ಕೊಡ್ಬೇಕು. ನಿಮ್ಮೆಲ್ಲ ಮನೆಗಳಲ್ಲಿ ಇರೋಂಥ 2-3 ವರ್ಷದ ಮಗುವಿಗೂ ಜೋಡಿಸಕ್ ಸಾಧ್ಯ ಇದೆ, ಯಾವ್ಯಾವ ತಾಯಂದ್ರಿಗೆ ಅನ್ಸತ್ತೆ ಕಳಿಸ್ಕೊಡಿ ಅಂತ. ಮಕ್ಕಳ ದಂಡು ಬಂದಿತ್ತು, ಮಕ್ಕಳ ದಂಡೇ ಬಂದಿತ್ತು. ಸಂಜೆ ರಥದಲ್ಲಿ ಯಾವಾಗ ಗಣಪತಿಯನ್ನು ಕೂಡಿಸ್ಬೇಕು ಅನ್ನೋ ಹೊತ್ತಿಗೆ ಈ ಮಕ್ಕಳೆಲ್ಲರೂ ಆ ಹಿರಿಯರಿಗೆ ಎಷ್ಟು ದೊಡ್ಡ ರಥ, ಪುಟ್ಟ ಕೈಗಳು ಆ ಮಲ್ಲಿಗೆಯನ್ನು ಜೋಡಿಸಿ ರಥಕ್ಕೆ ತಮ್ಮ ಸೇವೆಯನ್ನು ಮಾಡಿದರು. ಮೂರ್ತಿ ಅವರ ಬಗ್ಗೆ ನಾವೆಲ್ಲ ಮಾತಾಡಿದ್ವಿ, ಆದರೆ ಅವರ ಸಾಧನೆ ಅಮೂರ್ತವಾದದ್ದು. ಅದನ್ನ ಮೂರ್ತೀಕರಿಸೋದು ಎಷ್ಟು ಕಷ್ಟ. ನಾವು ಬೆಟ್ಟಕ್ಕೆ ಬೇಲಿ ಹಾಕ್ಬೋದು, ಗಗನಕ್ಕೆ ಬೇಲಿ ಹಾಕ್ಲಿಕ್ಕೆ ಆಗೋಲ್ಲ. ವಾಸ್ತವವಾಗಿ ಮೂರ್ತಿ ಅವರು ಸರಳವಾಗಿ ಅಪ್ಪ ಬಸವಣ್ಣನ ಮಾತಿನಲ್ಲಿ ಹೇಳೋದಾದ್ರೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ, ಭಕ್ತಿ ಸುಭಾಷೆಯ ನುಡಿವೆ, ನುಡಿದಂತೆ ನಡೆವೆ, ನಡೆಯಲ್ಲಿ ನುಡಿಯ ಪೂರೈಸುವೆ. ಇಷ್ಟು ಮಾತ್ರ, ಅಷ್ಟೆ ಸರಳವಾದ ಸಾಲುಗಳಿರ್ಬೋದು ಇದು. ಆದ್ರೆ ಯಾವತ್ತೂ ಎಂಥ ಸನ್ನಿವೇಶದಲ್ಲೂ ಉದ್ವೇಗಕ್ಕೆ ಒಳಗಾಗದೆ ಎಲ್ಲರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ಸಂಪರ್ಕವನ್ನ ಮುಂದುವರಿಸೋದು ಅನ್ನೋದು ಇದೆಯಲ್ಲ, ಅದು ಭಕ್ತಿ ಸುಭಾಷೆಯ ನುಡಿವೆ. ನೋಡಿ, ಒಂದ್ ಹೇಳ್ತೀನಿ, ನುಡಿದಂತೆ ನಡೆವೆ ಅಂದ್ರೆ ನಮ್ಮ ಮಾತಿಗೆ ನಮ್ಮ ಕೃತಿ ಆಧಾರವಾಗಬೇಕು,
ನಮ್ಮ ಕೃತಿಗೆ ನಮ್ಮ ಮಾತು ಪ್ರೇರಕವಾಗಬೇಕು. ಇದು ಸರಳವಾದ ಮಾತಾಗಬಹುದು, ಆದರೆ ಇದನ್ನ ಕೃತಿಗಿಳಿಸೋದು ಬಹಳ ಕಷ್ಟ. ಆದ್ರೆ ಆ ಲೆಕ್ಕದಲ್ಲಿ ಒಬ್ಬ ಸಮಾಜಕ್ಕೆ ತನ್ನನ್ನು ಸಮರ್ಪಿಸಿಕೊಂಡಂತ ವ್ಯಕ್ತಿ ಹೇಗಿರಬಹುದು ಅಂತ ಅನ್ನೋದನ್ನ ಏನಾದ್ರೂ ನೋಡೋದಾದ್ರೆ ಅದು ಮೂರ್ತಿಯವರ ಧ್ಯೇಯವನ್ನ, ಮೂರ್ತಿಯವರ ಸಂಕಲ್ಪವನ್ನ, ಮೂರ್ತಿಯವರ ನಿರಂತರ ಶ್ರಮವನ್ನ ನಾವು ಗುರುತಿಸಿದ್ರೆ ಗೊತ್ತಾಗ್ತದೆ. ಮೂರ್ತಿಯವರ ಬಗ್ಗೆ ಹೇಳಿ ಕೇಳಿದ್ದಲ್ಲ ನಾನು, ಅವರ ಸಂಪೂರ್ಣವಾಗಿರುವಂತಹ ಪ್ರತಿಯೊಂದು ಕ್ಷಣಗಳ ಅನುಭವದ ರಸಗಟ್ಟಿ ಇದೆಯಲ್ಲ, ಅದು ಬಹಳ ವಿಶೇಷ. ಅವರ ಜೊತೆಯಲ್ಲಿ ಒಂದು ವಾಸ್ತವವಾಗಿ ಉಜಿರೆಯಲ್ಲಿ ಧರ್ಮಸ್ಥಳದ ನೆಲೆಯಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಸಮ್ಮೇಳನ ನಡೆದಾಗ ಪೇಜಾವರ ಶ್ರೀಗಳು ಅದಕ್ಕೆ 4 ಘೋಷಣೆಯನ್ನು ಕೊಟ್ಟರು. ಹಿಂದವಃ ಸೋದರ ಸರ್ವೇ ನ ಹಿಂದೂ ಪತಿತೋ ಭವೇತ್ ಮಮ ದೀಕ್ಷಾ ಹಿಂದೂ ರಕ್ಷಾ ಮಮ ಮಂತ್ರ ಸಮಾನತ. ಈ 4 ಮಾತುಗಳು ಎಲ್ಲಾ ಕಡೆಯೂ ಸಹ ಪ್ರತಿಧ್ವನಿಸಿದವು. ಆದ್ರೆ ಅದನ್ನ ಕೃತಿಗಿಳಿಸುವ ನೆಲೆಯಲ್ಲಿ ಮೂರ್ತಿಯವರು ಅದನ್ನ ಮೂರ್ತೀಕರಿಸಿದ ವಿಧಾನ ಇದೆಯಲ್ಲ, ಅದು ಬಹಳ ಅದ್ಭುತ. ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ ಮೇಲೆ ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಕೊಳೆಗೇರಿಗಳಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಮುಖಾಂತರವಾಗಿ ಪಾದಯಾತ್ರೆಗಳನ್ನ ವ್ಯವಸ್ಥೆ ಮಾಡಿ ಅದರಲ್ಲಿ ನನ್ನ ಅನುಭವ ವಿಸ್ತಾರವಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟವರು ಮೂರ್ತಿಯವರು.